ಕೆ.ಸಿ.ಟಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಇಬ್ಬರು ಜನ ಇವತ್ತು ಮಾರ್ನಿಂಗ್ ಜಸ್ಟ್ ಫೋನ್ ಹಚ್ಚಿದ್ರು. ನಿನ್ನೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ತೊಂದರೆ ಆಯಿತು. ಯಾವ ತೊಂದರೆ ಅಂತ ನಿಮ್ಗೆ ಕೂಡ ಹೇಳ್ತೇನೆ. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಏನು ಸ್ಟೆಪ್ಸ್ ಇದ್ದಾವೆ, ಆಪ್ಷನ್ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿ ಇಲ್ಲಿರುತ್ತೆ. ಓಕೆ, ಸೊ ಕೆಲವೊಂದು ಡೌಟ್ಸ್ ಕೂಡ ಇದ್ದಾವೆ. ಸೊ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅಂತ. ಸೊ ಬಂದಿದೆ, ಎಲ್ಲರಿಗೂ ಬಂದಿದೆ. ಅದು ಜಸ್ಟ್ ಚೆಕ್ಔಟ್ ಮಾಡಿ ಬಂದಿರುತ್ತೆ. ಓಕೆ, ಇನ್ ಕೇಸ್ ಬಂದಿಲ್ಲ ಅಂದರೆ ಪ್ರೊವಿಷನ್ ನಡೆಯುತ್ತೆ. 60,000 ಅಗ್ರಿಕಲ್ಚರ್ ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ಹೇಳಿದ್ಮೇಲೆ ಲಾಸ್ಟ್ ಟೈಮ್ 30,000 ಕಟ್ ಆಫ್ ಇತ್ತು. ಟ್ರೈ ಮಾಡಿ, ಯಾಕಂದರೆ ಫೋರ್ತ್ ರೌಂಡಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಅಗ್ರಿಕಲ್ಚರ್ ಎಕ್ಸ್ಟ್ರಾ ಸೀಟ್ಸ್ ಉಳಿದಿರ್ತವೆ. ಅಂಥ ಟೈಮ್ದಲ್ಲಿ ಸಿಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನಿಮ್ಗೆ ಹೇಳ್ತೇನೆ, ಡೋಂಟ್ ವರಿ. ಓಕೆ, ಗುಡ್ ಮಾರ್ನಿಂಗ್ ಸರ್. ಆ್ಯಕ್ಚುಲಿ ಮೈ ಕೆ.ಸಿ.ಟಿ ರ್ಯಾಂಕ್ ಈಸ್ 38,000. ಸೊ ವಿಲ್ ಐ ಗೆಟ್ ಸೀಟ್ ಇನ್ ಟಾಪ್ ಕಾಲೇಜ್? ಎಸ್, ಡೆಫಿನೆಟ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟು ಸರ್ 11th ಆ್ಯಂಡ್ 12th ಸರ್ಟಿಫಿಕೇಟ್ ಬೇಕಾ ಅಂದರೆ ಕೆ.ಇ.ಎದವರು ಇನ್ಕ್ಲೂಡಿಂಗ್ 12th ಅಂದಿದ್ದಾರೆ. ಎಸ್, ಇನ್ಕ್ಲೂಡಿಂಗ್ 12th ಬೇಕು. ಹಾಗಾದರೆ ನನ್ನ ಹತ್ರ 1 to 10 ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ 11th to 12 ಹೋಗಿ ಮಾಡಿಸ್ಕೊಳ್ಳಿ, ನಿಮ್ಮ ಕಾಲೇಜಲ್ಲಿ ಮಾಡಿಕೊಡ್ತಾರೆ. ಓಕೆ ಓಕೆ, ನೆಕ್ಸ್ಟ್ ಕ್ವಶನು. ಸರ್ ಅಕ್ಸೆಪ್ಟ್ ಮಾಡ್ತಾರಾ? ಸೊ ನಾನು ಹೇಳಿದ್ದೆ ನೋ ಅಂತ ಇದೆ ಅಂತ. ಜಸ್ಟ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರಿಗೆ ಹೋಗಿ ಈ ಡೌಟನ್ನು ಅವರಿಗೆ ಕೇಳಿ, ಅವ್ರು ನಿಮಗೆ ಅಲ್ಲೇ ಎಡಿಟ್ ಮಾಡಿಬಿಡ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ. ಓಕೆ, ಸೊ ಸರ್ ಪ್ಲೀಸ್ ಡೋಂಟ್ ಗಿವ್ ರಾಂಗ್ ಸರ್. ಏನಿದು ಎಷ್ಟು ರ್ಯಾಂಕ್ ದೂರ ಇದೆ ಸರ್ ಅಂತ ಕೇಳ್ತಾ ಇದ್ದೀರಾ. ಸೊ ನಿಮ್ಮ ರ್ಯಾಂಕಿಂಗ್ ಇನ್ನೊಂದ್ಸತಿ ನಂಗೆ ಕಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಯಾರು ಹೊಸ ನೋಡ್ತಾ ಇದ್ದೀರಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕೆ.ಸಿ.ಟಿ ಅಪ್ಡೇಟ್ಸ್ ಬರ್ತಾವೆ. ಫಸ್ಟ್ ಲಿಂಕ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ.